ಆಟದಲ್ಲಿ ತನಿಷಾ ಹಾಗೂ ಸಂಗೀತ ಇಬ್ಬರಿಗೂ ಬೇಡವಾದ್ರ ಕಾರ್ತಿಕ್. ಏನಾಯ್ತು ಬನ್ನಿ ಒಂದು ಸನ್ನಿವೇಶದ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಒಂದು ದಿನದ ಟಾಸ್ಕ್ ಮುಗಿದ ನಂತರ ತನಿಷಾ ಮತ್ತು ಸಂಗೀತ ಅವರು ಬಿಗ್ ಬಾಸ್ ಮತ್ತೊಂದು ಬ್ಯಾಟಿಂಗ್ ಪ್ರಕ್ರಿಯೆ ನಡೆದು ಸೂಚಿಸಿದ್ದಾರೆ. ವಿನಯ್ ಮತ್ತು ತಮ್ರತಾ ಅವರನ್ನು ಹೊರತುಪಡಿಸಿ ಎಲ್ಲ ಆಟಗಾರರ ಪೈಕಿ ತಲಾ 3 ಆಟಗಾರರನ್ನು ಖರೀದಿಸಬೇಕು ಎಂದು ಬಿಗ್ ಬಾಸ್ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಬೆಡ್ಡಿಂಗ್ ಭರಾಟೆ ಜೋರಾಗಿ ಸಾಗಿದೆ. ತಂಡ ರಚನೆಯಲ್ಲಿ ಗುಪ್ತವಾಗಿದ್ದ ಖರೀದಿ ಕೆಲಸ ಈಗ ಕುಲ್ಲಂಕುಲ್ಲ ನಡೆದಿದೆ. ಇದರ ಜೊಲಕ್ಕೂ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ. ಒಂದು ದಿನದ ಟಾಸ್ಕ್ ಮುಗಿದ ನಂತರ ತನಿಷಾ ಮತ್ತು ಸಂಗೀತ ಅವರಿಗೆ ಬಿಗ್ ಬಾಸ್ ಮತ್ತೊಂದು ಬೆಡ್ಡಿಂಗ್ ಪ್ರಕ್ರಿಯೆ ಮಾಡಲು ಸೂಚಿಸಿದ್ದಾರೆ. ವಿನಯ್ ಮತ್ತು ನಮ್ರತಾ ಅವರನ್ನು ಹೊರತುಪಡಿಸಿ ಎಲ್ಲ ಆಟಗಾರರ ಪೈಕಿ ತಲಾ 3 ಆಟಗಾರರನ್ನು ಖರೀದಿಸಬೇಕು ಎಂದು ಬಿಗ್ ಬಾಸ್ ಹೇಳಿದ್ದಾರೆ. ಆದರೆ ಕಾರ್ತಿಕ್ ಅವರನ್ನು ಕೊಂಡುಕೊಳ್ಳುವ ಸರದಿ ಬಂದಾಗ ತನಿಷಾ ಮತ್ತು ಸಂಗೀತ ಇಬ್ಬರು ಬಿಡ್ ಮಾಡಲೇ ಇಲ್ಲ. ಇದರ ಮೇಲೆ ತನಿಷಾ ನನ್ನ ಕಳಪೆ ಖರೀದಿ ಕಾರ್ತಿಕ್ ಅವರು ಎಂದು ಬೇರೆ ಹೇಳಿದ್ದಾರೆ. ಇದನ್ನು ನೋಡಿ ತುಕಾಲಿ ಸಂತೋಷ್ ಅವನಿಗೋಸ್ಕರ ಗುದ್ದಾಡಿದ ಅಂದರೆ ಫ್ರೆಂಡ್ಸ್ ಅವನನ್ನೇ 10 ರೂಪಾಯಿ ಕೇಳಲಿಲ್ವಲ್ಲ ಅವನನ್ನ ಎಂದು ಮಾತಾಡಿಕೊಂಡಿದ್ದಾರೆ. ಕಳೆದ ಸಲ ಸಂಗೀತ ಅವರಿಂದ ಹಣ ತೆಗೆದುಕೊಂಡು ನಂತರ ಪಕ್ಷ ಬದಲಿಸಿ ತನಿಷಾ ಹೆಚ್ಚು ಹಣ ಕೊಡ್ತಾರೆ ಎಂಬ ಕಾರಣಕ್ಕೆ ಅವರ ತಂಡ ಸೇರಿಸಿಕೊಂಡಿದ್ರು ಕಾರ್ತಿಕ್. ಆಗ ವ್ಯಕ್ತಿಗತ ಆಟ ಮತ್ತು ನೈತಿಕತೆಯ ಬಗ್ಗೆಯೂ ಕೂಡ ಮಾತುಕತೆಗಳು ನಡೆದಿತ್ತು. ಈ ಪಕ್ಷಾಂತರವೇ ಕಾರ್ತಿಕ್ ಮುಳುವಾದಂತಿದೆ. ಹಾಗಾದರೆ ಸಂಗೀತ ಮತ್ತು ತನಿಷಾ ಇಬ್ಬರು ಯಾರು ಕೂಡ ಯಾರನ್ನೆಲ್ಲ ಖರೀದಿಸಿದ್ದಾರೆ, ಯಾವ ಬೆಲೆಗೆ ಖರೀದಿಸಿದ್ದಾರೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಬೋದು ವೀಕ್ಷಕರ. ತನಿಷಾ ಹಾಗೂ ಸಂಗೀತ ಅವರ ತಂಡಗಳನ್ನು ರಚಿಸಿ ತಮ್ಮ ತಂಡಗಳನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಬಿಗ್ ಬಾಸ್ ಹೇಳಿದರು. ಇಬ್ಬರಿಗೂ ಕೂಡ 11,000 ರೂಪಾಯಿ ಹಣ ನೀಡಿ ಪ್ರತಿ ಆಟಗಾರನಿಗೂ ಇಂತಿಷ್ಟು ಹಣ ಕೊಟ್ಟು ತಲಾ 4 ಜನರನ್ನು ಖರೀದಿಸಬೇಕು ಎಂದು ಷರತ್ತು ಹಾಕಲಾಯಿತು. ಈ ಪಾಯಿಂಟ್ಸ್ ಉಪಯೋಗಿಸಿ ತಮ್ಮ ತಂಡಕ್ಕೆ ಮಾಲೀಕರು ತಲಾ 4 ಸದಸ್ಯರನ್ನು ಖರೀದಿ ಮಾಡಬೇಕಿತ್ತು. ಯಾವುದೇ ತಂಡಕ್ಕೆ ಸೇರ್ಪಡೆಯಾಗದ ಒಬ್ಬ ಆಟಗಾರ 2 ತಂಡಗಳಿಂದ ಹೊರಗುಳಿದಂತೆ ಟಾಸ್ಕ್ಗಳನ್ನು ಗೆಲ್ಲುವ ತಂಡ ಪಾಯಿಂಟ್ಸ್ ಗಳಿಸುತ್ತಾ ಹೋಗುತ್ತದೆ. ಆ ಪಾಯಿಂಟ್ಗಳನ್ನು ಆಟಗಾರರೊಂದಿಗೆ ಮಾಲೀಕರು ಹಂಚಿಕೊಳ್ಳಬಹುದು. ವಾರದ ಟಾಸ್ಕ್ ಕೊನೆಯಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಹೊಂದಿರುವ ಒಬ್ಬ ಮಾಲೀಕ ಹಾಗೂ ಅತಿ ಹೆಚ್ಚು ಪಾಯಿಂಟ್ಸ್ ಪಡೆದಿರುವ 3 ಆಟಗಾರರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುತ್ತಾರೆ. ಈ ಒಂದು ಬಿಗ್ ಬಾಸ್ ಸೂಚನೆಯನ್ನ ನಾವಿಂದು ನೋಡಬಹುದು ವೀಕ್ಷಕರ. ಆದರೆ ಕಾರ್ತಿಕ್ ಅವರನ್ನ ಯಾರು ಕೂಡ ಖರೀದಿ ಮಾಡಿಕೊಳ್ಳಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.